ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಉಡುಪಿ ಬ್ರಾಹ್ಮಣರ ಶೈಲಿಯಲ್ಲಿ ಬೆಂಡೆಕಾಯಿ ಕೊದ್ದೇಲ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ಚೆನ್ನಾಗಿರ್ತದೆ ಇದು. ತುಂಬ ಸಿಂಪಲ್ ಉಂಟು ರೆಸಿಪಿ. ಮಾಡೋದು ಕೂಡ ತುಂಬ ಸುಲಭ. ಮನೆಯಲ್ಲಿ ತುಂಬ ಸುಲಭದಲ್ಲಿ ಮಾಡ್ಬೋದು. ತುಂಬ ಇಂಗ್ರೀಡಿಯೆಂಟ್ಸ್ ಕೂಡ ಇಲ್ಲ. ತುಂಬ ಚೆನ್ನಾಗಿ ಇರ್ತದೆ. ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿರುವವರಾದರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ಒಳ್ಳೊಳ್ಳೆ ರೆಸಿಪಿ ಎಲ್ಲ ಹಾಕಿದ್ದೇನೆ. ನಾನು ಬೇರೆ ಬೇರೆ ರೆಸಿಪಿ ಎಲ್ಲ ಉಂಟು ನನ್ನ ಚಾನಲ್ನಲ್ಲಿ, ಚೆಕ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನಾನು ಒಂದು ಫ್ರೈಯಿಂಗ್ ಪ್ಯಾನ್ನಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಇದು ಬ್ಯಾಡಗಿ ಮೆಣಸು, ಒಂದು 8 ಬ್ಯಾಡಗಿ ಮೆಣಸು ಮತ್ತೊಂದು 4 ಊರ ಮೆಣಸು ತಗೊಂಡಿದ್ದೇನೆ. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೇನೆ. ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಚೆನ್ನಾಗಿರ್ತದೆ. ಚೆನ್ನಾಗಿ ಉಬ್ಬಿ ಬರಬೇಕು. ಮೆಣಸೆಲ್ಲ ಉಂಟಲ್ಲ ಚೆನ್ನಾಗಿ ಉಬ್ಬಿ ಬರಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಮೆಣಸೆಲ್ಲ ಚೆನ್ನಾಗಿ ಫ್ರೈ ಆದರೆ ಉಂಟಲ್ಲ ಚೆನ್ನಾಗಿರ್ತದೆ. ನಿಮ್ಮದು ಕುದ್ದೇಲು ಉಂಟಲ್ಲ ಫ್ಲೇವರ್ ಚೆನ್ನಾಗಿ ಬರ್ತದೆ. ಮೆಣಸೆಲ್ಲ ಚೆನ್ನಾಗಿ ಕಾಯಬೇಕು. ಈಗ ಫ್ರೈ ಮಾಡಿ ತಗೊಂಡಿದ್ದೇನೆ. ಈಗ ಅದೇ ಎಣ್ಣೆಗೆ ನಾನು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೇನೆ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ತಗೊಂಡಿದ್ದೇನೆ. ಇದು ನಿಮಗೆ ಗ್ಯಾಸ್ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು, ಇಲ್ಲದಿದ್ದರೆ ಕರೆದು ಹೋಗುವ ಚಾನ್ಸ್ ಇರ್ತದೆ. ಗ್ಯಾಸ್ ಫಾಸ್ಟಲ್ಲಿ ಇಟ್ಟರೆ ಉದ್ದಿನ ಬೇಳೆ ಕರೆದು ಹೋಗುವ ಚಾನ್ಸ್ ಇರ್ತದೆ. ಒಂದು ಸ್ಪೂನ್ ಅಷ್ಟು ಇದು ಕಡಲೆಬೇಳೆ ಕೂಡ ಹಾಕ್ಕೊಂಡಿದ್ದೇನೆ. ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಅರೋಮಾ ಬರುವ ತನಕ, ಗೋಲ್ಡನ್ ಬ್ರೌನ್ ಆಗುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಇದು ಉದ್ದಿನ ಬೇಳೆ ಎಲ್ಲ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಕಲರ್ ಬಂದಿದೆ ನೋಡಿ, ಉದ್ದಿನ ಬೇಳೆ ಕೆಂಪಾಗಿ ಬಂದಿದೆ ನೋಡಿ. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಆಫ್ ಮಾಡಿದ ಮೇಲೆ ಅದೇ ಬಿಸಿಯಲ್ಲಿ ಸ್ವಲ್ಪ ಕಲರ್ ಬರಲಿ ಅಂತೇಳಿ ಗ್ಯಾಸ್ ಆಫ್ ಮಾಡಿದ ಮೇಲೆ ಕೂಡ ಉಂಟಲ್ಲ, ಬಿಸಿಗೆ ಉಂಟಲ್ಲ, ಅದು ಚೆನ್ನಾಗಿ ಫ್ರೈ ಆಗ್ತಾ ಇರ್ತದೆ. ಅದಕ್ಕೆ ಅದರಲ್ಲೇ ಸ್ವಲ್ಪ ಹೊತ್ತು ಬಿಡ್ತೇನೆ ನಾನು, ಸ್ವಲ್ಪ ಫ್ರೈ ಆಗಲಿ ಅಂತ. ಈಗ ನೋಡಿ, ಮಿಕ್ಸಿ ಜಾರಿಗೆ ನಾನು ಹುರಿದಿಟ್ಟಿರುವಂಥ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಹುರಿದಿಟ್ಟಿರುವ ಉದ್ದಿನ ಬೇಳೆ ಕಡಲೆಬೇಳೆ ಕೂಡ ಮಿಕ್ಸ್ ಕೂಡ ಹಾಕ್ಕೊಂಡಿದ್ದೇನೆ. ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೇನೆ. ಒಂದು 1/4 ಸ್ಪೂನ್ನಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೇನೆ. ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು. ನೋಡಿ, ಇಷ್ಟು ಹುಣಸೆ ಹಣ್ಣು ಬೇಕು. ಬೆಂಡೆಕಾಯಿಗೆ ಉಂಟಲ್ಲ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ, ಬೇರೆ ಪದಾರ್ಥಕ್ಕಿಂತ. ತರಕಾರಿಗೆ ಹೆಚ್ಚಾಗಿ ಕಮ್ಮಿ, ಆದರೆ ಬೆಂಡೆಕಾಯಿಗೆ ಸ್ವಲ್ಪ ಜಾಸ್ತಿ. ನೋಡಿ, ಒಂದು ಸಣ್ಣ ಪೀಸ್ ಇಂಗು ಕೂಡ ಇದಕ್ಕೇನೆ ಹಾಕೊಂಡಿದ್ದೀನಿ. ಗಟ್ಟಿ ಇಂಗಾಗಿರೋದ್ರಿಂದ ಮಿಕ್ಸಿಗೇನೆ ಹಾಕೊಂಡೆ ನಾನು. ನೋಡಿ, 1 ಕಪ್ಪಿನಷ್ಟು ತೆಂಗಿನ ತುರಿ, 1 ಗೆರಟೆಯಷ್ಟು ತೆಂಗಿನ ತುರಿಯನ್ನು ಹಾಕೊಂಡಿದ್ದೇನೆ. ನೋಡಿ, ಅದಕ್ಕೆ ನೀರೆಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡು ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನುಣ್ಣಗೆ ರುಬ್ಕೊಂಡು ತಗೊಂಡಿದ್ದೇನೆ. ನೋಡಿ, ಈ ಥರ ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಮಸಾಲ ರೆಡಿ ಆಗಿದೆ. ಈಗ ನೋಡಿ, ನಾನು ಒಂದು ಕಡಾಯಲ್ಲಿ ಮಾಡ್ತಾ ಇದ್ದೇನೆ. ನೀವು ಯಾವ ಪಾತ್ರೆಯಲ್ಲಿ ಪದಾರ್ಥ ಮಾಡ್ತೀರಲ್ಲ ಆ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೇನೆ ನಾನು ಸ್ವಲ್ಪ. ಅದಕ್ಕೆ ರುಚಿಗೆ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ, ಮತ್ತು ಬೆಲ್ಲದ ಪುಡಿ, ಒಂದು 2 ಚಮಚದಷ್ಟು ಬೆಲ್ಲದ ಪುಡಿ ಕೂಡ ಹಾಕ್ಕೊಂಡು ನೀರು ಚೆನ್ನಾಗಿ ಕುದಿಬೇಕು. ಇದು ಬೆಲ್ಲ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಬೆಲ್ಲ ಹಾಕಿದರೆ ಆಯಿತು. ನಾನು 2 ಚಮಚದಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಉಪ್ಪು ಮತ್ತು ಬೆಲ್ಲ ಹಾಕಿ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೇನೆ. ನೀರು ಚೆನ್ನಾಗಿ ಕುದಿಬೇಕು. ಕುದಿಯುವಾಗ ನಮಗೆ ಇದಕ್ಕೆ ಬೆಂಡೆಕಾಯಿ ಹಾಕಲಿಕ್ಕೆ ಉಂಟು. ನೋಡಿ, ಬೆಂಡೆಕಾಯಿ ನೋಡಿ, ಊರಿದ ಬೆಂಡೆಕಾಯಿ ಇದು. ನೋಡಿ, ಸ್ವಲ್ಪ ಸ್ಲ್ಯಾಂಟ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ಲ್ಯಾಂಟ್ ಆಗಿ ಕಟ್ ಮಾಡೋದ್ರಿಂದ ಅಷ್ಟೊಂದು ಲೋಳೆ ಬರುವುದಿಲ್ಲ ಅಂತ ಹೇಳಿ ಈ ಥರ ಕಟ್ ಮಾಡೋದು. ನೋಡಿ, ಇದನ್ನು ಚೆನ್ನಾಗಿ ಮೊದಲು ತೊಳೆದು ಮತ್ತು ಒರೆಸ್ಬಿಟ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತೆ ತೊಳಿಲಿಕ್ಕಿಲ್ಲ, ಡ್ರೈ ಇರಬೇಕು. ನೋಡಿ, ಈ ಥರ ಸ್ವಲ್ಪ ಸ್ಲ್ಯಾಂಟ್ ಆಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಇದನ್ನೀಗ ನಾನು ಈ ನೀರು ಕುದಿಯುವಾಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬೆಲ್ಲ ಮತ್ತು ಉಪ್ಪು ಹಾಕಿರುವ ನೀರು ನೋಡಿ ಚೆನ್ನಾಗಿ ಕುದಿಯುವಾಗ
ಈ ಬೆಂಡೆಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದು ಚೆನ್ನಾಗಿ ಬೇಯಬೇಕು, ಬೆಂಡೆಕಾಯಿ ಚೆನ್ನಾಗಿ ಬೇಯಬೇಕು, ಚೆನ್ನಾಗಿ ಮೆತ್ತಗಾಗಿ ಬರಬೇಕು. ಬೇಗ ಬೇಯ್ತದೆ ಇದು, ಬೇಯಲಿಕ್ಕೆ ಏನು ತುಂಬ ಹೊತ್ತಿಲ್ಲ, ಬೆಂಡೆಕಾಯಿ ರಪ್ಪ ಅಂತ ಬೇಯ್ತದೆ. ಸ್ವಲ್ಪ ಮುಚ್ಚಿ ಇಡುವ ಬೆಂಡೆಕಾಯಿ ಬೇಯಲಿಕ್ಕೆ. ಒಂದು ಟೊಮೆಟೊ ಕೂಡ ಹಾಕ್ಕೊಂಡೆ ನಾನು, ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಬೆಂಡೆಕಾಯಿದು ಪದಾರ್ಥ ಸ್ವಲ್ಪ ಹುಳಿ ಹುಳಿಯಾಗಿ ಸಿಹಿಯಾಗಿದ್ರೆ ತುಂಬ ಚೆನ್ನಾಗಿರ್ತದೆ ನೋಡಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಮುಚ್ಚಿಡ್ತೇನೆ ನಾನು, ಚೆನ್ನಾಗಿ ಬೇಯಲಿ ಅಂತ ಹೇಳಿ ನೋಡಿ. ನೋಡಿ ಬೆಂಡೆಕಾಯಿ ಬೆಂದಿದೆ ಈಗ ನೋಡಿ, ನಿಮಗೆ ನೋಡುವಾಗ ಗೊತ್ತಾಗ್ತದೆ ಬೆಂಡೆಕಾಯಿ ಬೆಂದಿದೆ ನೋಡಿ, ಮೆತ್ತಗಾಗಿ ಬರಬೇಕು. ಉಪ್ಪು ಬೆಲ್ಲ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಆಗಿ ಬರ್ತದೆ ನೋಡಿ. ಮಸಾಲ ಕೂಡ ಹಾಕ್ಕೊಂಡೆ, ರುಬ್ಬಿಟ್ಟಿರುವಂತಹ ಮಸಾಲ ಹಾಕ್ಕೊಂಡು ಮಿಕ್ಸಿ ತೊಳೆದ ನೀರು ಕೂಡ ಹಾಕ್ಕೊಳ್ತೇನೆ ನಾನು. ಮಿಕ್ಸಿಗೆ ನೀರು ಎಷ್ಟು ಬೇಕು ನೋಡಿಕೊಂಡು ಹದ ಮಾಡಿಕೊಂಡ್ರೆ ಆಯಿತು ನೋಡಿ. ತುಂಬ ಚೆನ್ನಾಗಿರ್ತದೆ ನೋಡಿ, ಕಲರ್ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ಒಂದು 4 ಊರಮೆಣಸು ಆದರೂ ಹಾಕ್ಕೊಳ್ಬೇಕು, ಒಂದು 4 ಆದರೂ. ಮಿಕ್ಸ್ ಹಾಕಿದರೆ ನೀವು ಬ್ಯಾಡಗಿ ಮೆಣಸು ಮತ್ತು ಊರಮೆಣಸು ಮಿಕ್ಸ್ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ನೋಡಿ. ಮತ್ತೆ ಮುಚ್ಚಿಡ್ತಾ ಇದ್ದೇನೆ, ಚೆನ್ನಾಗಿ ಕುದೀಲಿ ಅಂತ ಹೇಳಿ. ಉಪ್ಪೆಲ್ಲ ಕಮ್ಮಿ ಇದ್ರೆ ನೋಡಿಕೊಂಡು ಹಾಕ್ಕೊಳ್ಳಿ, ಉಪ್ಪೆಲ್ಲ ಕರೆಕ್ಟೇ ಉಂಟು, ನಾನು ಮೊದಲೇ ಹಾಕ್ಕೊಂಡಿದ್ದೆ ಅಲ್ಲ ಉಪ್ಪು. ಬೆಲ್ಲ ಸ್ವಲ್ಪ ಕಮ್ಮಿ ಉಂಟಂತ ಹೇಳಿ ಮತ್ತೆ ಹಾಕ್ಕೊಂಡೆ, ಸ್ವಲ್ಪ 1 ಚಮಚದಷ್ಟು ಹಾಕ್ಕೊಂಡೆ. ಅದು ಪುಡಿ ಬೆಲ್ಲ ಅಷ್ಟೊಂದು ಸ್ವೀಟ್ ಇರುವುದಿಲ್ಲ, ಅದಕ್ಕಾಗಿ ಸ್ವಲ್ಪ ಕಮ್ಮಿ ಇತ್ತು ಅಂತ ಹೇಳಿ ಮತ್ತೆ ಹಾಕ್ಕೊಂಡೆ. ನಿಮಗೆ ಸ್ವೀಟ್ ಎಲ್ಲ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು ನೋಡಿ. ಚೆನ್ನಾಗಿ ಒಂದು ಕುದಿ ಬಂದರೆ ಆಯಿತು. ಇದಕ್ಕೆ ಮತ್ತೊಂದು ಒಗ್ಗರಣೆ ಕೊಡಲಿಕ್ಕೆ ಉಂಟು ನೋಡಿ. ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೇನೆ, ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ನೀವು ತೆಂಗಿನೆಣ್ಣೆನೇ ಯೂಸ್ ಮಾಡಿ, ತುಂಬ ಚೆನ್ನಾಗಿರ್ತದೆ, ಫ್ಲೇವರ್ ಚೆನ್ನಾಗಿರ್ತದೆ, ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ನೋಡಿ. ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ, ತೆಂಗಿನೆಣ್ಣೆ ಚೆನ್ನಾಗಿ ಫ್ರೈ ಆಗುವಾಗ ಇದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ, 1 ಸ್ಪೂನಷ್ಟು, 1 ಟೀ ಸ್ಪೂನಷ್ಟು ಸಾಸಿವೆ ಚಟಪಟ ಅಂತ ಹುಡಿಯುವಾಗ ಚೆನ್ನಾಗಿ ಚಟಪಟ ಅಂತ ಇದಾಗಬೇಕು, ಹುಡಿಯುವಾಗ ಇದಕ್ಕೆ ನಾನು 1 ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ ನೋಡಿ. ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡೆ. ನಿಮಗೆ ಈ ಟೈಮಲ್ಲಿ ಇಂಗು ಕೂಡ ಹಾಕ್ಕೊಳ್ಬೋದು, ನಾನು ಮಿಕ್ಸಿಗೆನೆ ಹಾಕ್ಕೊಂಡೆ. ಪುಡಿ ಇಂಗಾದರೆ ಈ ಟೈಮಲ್ಲಿ ಒಗ್ಗರಣೆಗೆ ಕೂಡ ಹಾಕ್ಕೊಳ್ಬೋದು. ನಾನು ಗಟ್ಟಿ ಇಂಗಾಗಿರೋದ್ರಿಂದ ಮಿಕ್ಸಿಗೆನೆ ಹಾಕ್ಕೊಂಡೆ, ಅದು ಇದು ಆಗಲಿಕ್ಕೆ ಕರಗಲಿಕ್ಕೆ ಸ್ವಲ್ಪ ಇದು ಉಂಟಂತ ಹೇಳಿ ನಾನು ಮಿಕ್ಸಿಗೆನೆ ಹಾಕ್ಕೊಂಡಿದ್ದೇನೆ ನೋಡಿ. ಸೂಪರ್ ಆಗಿ ಬಂದಿದೆ ನೋಡಿ, ಕೊದ್ದಿಲ್ ಬೆಂಡೆಕಾಯಿ ಕೊದ್ದಿಲ್ ತುಂಬ ಚೆನ್ನಾಗಿರ್ತದೆ ಉಡುಪಿ ಬ್ರಾಹ್ಮಣರ ಶೈಲಿಯಲ್ಲಿ. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಅನ್ನದ ಜೊತೆ ಎಲ್ಲ ಯಾವುದಕ್ಕೂ ಕೂಡ ಸೂಟ್ ಆಗ್ತದೆ, ನಿಮಗೆ ಚಪಾತಿಗೆ ಕೂಡ ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ನೀವು ಕಮೆಂಟ್ ಮೂಲಕ ಫೀಡ್ಬ್ಯಾಕ್ ತಿಳಿಸಿ ಫ್ರೆಂಡ್ಸ್ ನೋಡಿ. ಸೂಪರ್ ಆಗಿ ಬಂದಿದೆ ನೋಡಿ, ಕಲರ್ ಯಾವ ಥರ ಬಂದಿದೆ ಅಂತ ಹೇಳಿ.